ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್ ಅಂತ. ಇವಾಗ ಹಾಗೆ ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ. ಇವಾಗ ಶ್ರಾವಣ ಹೋಗಿ ಭಾದ್ರಪದದಲ್ಲಿ ಮಹಾಲಯ ಅಮಾವಾಸ್ಯೆ ಬರುತ್ತೆ. ಇದು 7ನೇ ತಾರೀಕಿಂದ 21ನೇ ತಾರೀಕಿವರೆಗೂ ಯಾರೆಲ್ಲ ಹಿರಿಯರಿಗೆ ಹೆಡೆ ಇಕ್ತಿರೋ ಅಲ್ಲಿವರೆಗೂ 15 ದಿವಸ ಟೈಮ್ ಇರುತ್ತೆ. ಇದು ಎಲ್ಲ ಹಬ್ಬದಕ್ಕಿಂತ ಇದನ್ನು ಶ್ರೇಷ್ಠವಾಗಿ ಮಾಡಬೇಕು. ಯಾಕೆಂದರೆ ಅವರು ಬಾಳಿ ಬದುಕಿ ಹೋಗಿದ್ದ ಮನೆಯಲ್ಲಿ ನಾವಿರ್ತೀವಿ. ವರ್ಷಕ್ಕೊಂದು ಬರುವ ಈ ಹಬ್ಬವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು. ಯಾವುದೇ ತೊಂದರೆ ಇಲ್ಲದಲೇ ಆಗಬೇಕು. ಗಡಿಬಿಡಿಯಾಗಿ ಮನೇಲಿ ಯಾವಾಗಲೂ ಜಗಳ ಆಡೋದು, ಕಿರಿಕಿರಿ ಮಾಡೋದು, ಈ ಥರ ಎಲ್ಲ ಮಾಡ್ಕೋಬಾರ್ದು. ಈ ಹಬ್ಬನ ಹಿರಿಯರು ನಮ್ಮ ಅಜ್ಜಿರೆಲ್ಲ ಹೇಳ್ತಾರೆ, ಯಾವ ಹಬ್ಬ ಆದರೂ ಒಂದು ಕಡಿಮೆ ಆದರೂ ಪರವಾಗಿಲ್ಲ, ಈ ಹಬ್ಬದಲ್ಲಿ ಏನು ಮುಟ್ಟು ಮೈಲಿಗೆ ಆ ಥರ ಏನು ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಮಹಾಲಯ ಅಮಾವಾಸ್ಯೆ ವರ್ಷ ಬರ್ತಾ ಇರುತ್ತಲ್ಲ, ಅದರಲ್ಲಿ ಏನಿರುತ್ತೆ, ನಾವು ಎಡೆ ಇಕ್ತೀವಿ ಅಂತ. ಬಟ್ ಎಡೆ ಇಕ್ಕೋದ್ರಲ್ಲೂ ವಿಧಗಳಿದ್ದಾವೆ. ಕೆಲವರು ಒಂದೊಂದು ಥರ ಇಡ್ತಾರೆ. ಒನ್ನೊಬ್ಬರು 5 ಎಡೆ 9 ಎಡೆ, ಒಬ್ಬೊಬ್ಬರು ಕಳಸ ಇಟ್ಟು ಪೂಜೆ ಮಾಡ್ತಾರೆ, ಒಬ್ಬೊಬ್ಬರು ಕಳಸ ಇಟ್ಟು ಪೂಜೆ ಮಾಡಲ್ಲ. ಅದರಲ್ಲೂ ತುಂಬ ವಿಷಯಗಳಿವೆ. ಕಳಸ ಇಟ್ಟು ಪೂಜೆ ಮಾಡೋರು ಮುತ್ತೈದೆಯಾಗಿ ಸತ್ತಿರ್ತಾರಲ್ಲ, ಅವರಿಗೆ ಕಳಸ ಇಟ್ಟು ಪೂಜೆ ಮಾಡ್ತಾರೆ. ಇನ್ನೊಬ್ಬರು ವಿಧವೆಯಾಗಿ ಸತ್ತಿರ್ತಾರಲ್ಲ, ಅವ್ರಿಗೆ ಬರೀ ಹೊಸ ಸೀರೆ ಇಟ್ಟು ಅವ್ರಿಗೆ ಏನೇನು ಇಷ್ಟನೋ ಅದನ್ನು ಇಟ್ಟು ಪೂಜೆ ಮಾಡ್ತಾರೆ. ಇಷ್ಟು ವಿಷಯ ಆಗಿರುತ್ತೆ. ಇನ್ನು ವಿಷಯಗಳು ಪಾರ್ಟ್ 2 ಅಲ್ಲಿ ಹೇಳ್ತೀನಿ, ಯಾವ್ಯಾವ ರೀತಿ ಎಡೆ ಇಟ್ಟಬೇಕು, ಯಾವ ರೀತಿ ಮಾಡಬಾರ್ದು ಅಂತ. ಇವತ್ತು ಒಂದು ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ದೀನಿ. ಒಂದು ಅಂತ ಯಾಕೆ ಹೇಳ್ತೀನಿ ಅಂದರೆ, ನಮ್ಮಲ್ಲಿ 2 ಅಡುಗೆ ಮನೆ ಇದ್ದಾವೆ. ಅದರಿಂದಾಗಿ 2 ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಒಬ್ಬಳೇ ಆಗೋದ್ರಿಂದ ನಮಗೆ ಅಡುಗೆ ಸಾಮಾನು ಎಲ್ಲಾರ ಕಣ್ಣಿಗೆ ಬಿದ್ದುಬಿಟ್ರೆ ಪಾತ್ರೆಗಳು ತೊಗೊಂಡು ಇಟ್ಕೊಂಡೇ ಇರ್ತೀವಿ. ಅದು ಗೊತ್ತಾಗಲ್ಲ. ಇವಾಗ ಕ್ಲೀನ್ ಮಾಡ್ಬೇಕಾದ್ರೆ ಯಾಕೆ ತೊಗೊಂಡ್ವಪ್ಪ ಇಷ್ಟೊಂದು, ಎಲ್ಲಿಂದ ಬಂದು ಅನ್ನಿಸ್ತಾ ಇರುತ್ತೆ. ಹಾಗೆ ನನಗೂ ಆಗ್ತಾ ಇರುತ್ತೆ. ಪಾತ್ರೆ ಕಂಡ್ರೆ ತುಂಬ ಇಷ್ಟ ಆಗುತ್ತೆ, ತೊಗೋಬೇಕು ಅನಿಸುತ್ತೆ. ಬಟ್ ಇಂಥ ಟೈಮಲ್ಲೆಲ್ಲ ತೊಳೆಯೋದು, ಸೀಟೋದು ಎಲ್ಲ ತುಂಬ ಕಷ್ಟ ಆಗುತ್ತೆ. ಆದರೂ ಮಾಡಲೇಬೇಕಲ್ಲ. ವರ್ಷಕ್ಕೊಂದು ಸರಿ ಮನೆಯಾರ ಸ್ವಚ್ಛವಾಗಿ ನಮಗೆ ಮನಸ್ಫೂರ್ತಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕು. ಇವಾಗೆಲ್ಲ ಬಾಕ್ಸ್ಗಳು, ಅಕ್ಕಿ ಮತ್ತು ರಾಗಿ ಹಸಿಟ್ಟು, ಮಾಮೂಲಿ ಹಿಟ್ಟುಗಳು ಹಾಕಿರೋದೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿದ್ದೀನಿ. ರೆಡಿಯಾಗಿದೆ. ಈಗ ಮಸಾಲೆ ಡಬ್ಬ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಒಬ್ಬಳೇ ಆಗೋದ್ರಿಂದ ಸಾಂಗ್ ಕೇಳ್ಕೊಂಡು ಒಂದೊಂದು ಸರಿ ಮಾಡ್ತಿದ್ದೀನಿ. ಅದರಿಂದಾಗಿ ಬ್ಲೂಟೂತ್ ಹಾಕ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ನಿಮ್ಮನೇಲಿ ಯಾವ ರೀತಿ ಮಾಡ್ತೀರಾ ಮಳೆದಬ್ಬ, ಯಾವ ರೀತಿ ಎಡೆ ಇಕ್ತೀರಾ ಅಂತ. ಏನಾದರೂ ವಿಷಯ ಗೊತ್ತಿದ್ದರೆ ನೀವು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಆಲ್ರೆಡಿ ಪಾತ್ರೆ ಎಲ್ಲ ತೊಳೆದು ಇದು ಸೋರು ಹಾಕಿದ್ದೆ. ಸ್ವಲ್ಪ ಪಾತ್ರೆಗಳನ್ನು ನಮ್ಮಲ್ಲಿ ಅಟ್ಟ ಇದೆ, ಅಟ್ಟದ ಮೇಲೆ ತುಂಬಿ ದೊಡ್ಡ ಪಾತ್ರೆ ಎಲ್ಲ ಇಟ್ಟಿದ್ದೀವಿ. ಯಾಕೆಂದರೆ ಅದು ಯೂಸ್ ಇಲ್ಲ, ಸುಮ್ಮನೆ ತೊಳೆಯೋದು ಇಡೋದು ಬೇಡ ಅಂತ. ಬೇಕಾಗಿರೋ ಮಾತ್ರ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ತೊಗೊಂಡು ತುಂಬಿಕೊಂಡು ಮತ್ತೆ ಅಲ್ಲಿಗೆ ಜೋಡಿಸ್ತಾ ಇದ್ದೀನಿ. ಕೆಲವು ಕಡೆ ಶ್ರಾವಣಕ್ಕೆ ಎಡೆ ಇಕ್ತಾರೆ ಹಿರಿಯರಿಗೆ. ನಮ್ಮ ಕಡೆ, ನಾವು ಹಾಸನ ಕಡೆಯವರು ಸ್ವಲ್ಪ ಜನ ದೀಪಾವಳಿಗೆ ಇಡ್ತಾರೆ, ಸ್ವಲ್ಪ ಜನ ಮಹಾಲಯ ಅಮಾವಾಸ್ಯೆಗೆ ಇಡ್ತಾರೆ. ಕೆಲವರು 2 ಟೈಮು ಇಡ್ತಾರೆ, ಮಹಾಲಯ ಅಮಾವಾಸ್ಯೆಗೂ ಇಡ್ತಾರೆ, ದೀಪಾವಳಿಗೂ ಇಡ್ತಾರೆ. ನನ್ನ ತಂಗಿ ಮನೆಯಲ್ಲೂ ಹಾಗೆ ಮಾಡೋದು. 2 ತಿಂಗಳು ಬರುತ್ತಲ್ಲ, ಬ್ಯಾಕು 2 ತಿಂಗಳು ಸಹ ಎಡೆ ಇಕ್ತಾರೆ ಅವರು. ಈಗೆಲ್ಲ ಪಾತ್ರೆಗಳನ್ನು ತಂದಿದ್ದೀನಿ. ಇವೆಲ್ಲ ಜೋಡಿಸೋಣ ಬನ್ನಿ. ಇವಾಗ ಆಲ್ರೆಡಿ 4:30 ಆಗೋಯ್ತು. ನನ್ನ ಮಕ್ಕಳು ಆಲ್ರೆಡಿ ಬಂದರು. ಈಗ ಎಡ್ಜ್ ಮೇಲೆಲ್ಲ ಆ ಥರ, ಯಾಕೆಂದರೆ ಚೀಲಗಳು ಕಟ್ ಮಾಡಿ ಹಾಕಿದ್ದೀನಿ. ಯಾಕೆಂದರೆ ಎಡ್ಜು ಕಲಿಯಾದರೆ ಸೀಟಾಗಲ್ಲ, ಅವಾದರೆ ತೊಳೆದು ಒಣಗ್ಬೋದಲ್ಲ ಅಂತ ಆ ಥರ ಮಾಡಿ ಹಾಕ್ತಾಯಿದ್ದೀನಿ. ಇವತ್ತು ಹತ್ತೋದು ಇಳಿಯೋದು ಮಾಡಿ ಫುಲ್ ಬ್ಯಾಕ್ ಪೇಯ್ನ್ ಬಂದುಬಿಟ್ಟಿತ್ತು. ಇಷ್ಟೇ ಎಲ್ಲ ಪಾತ್ರೆ ಇದ್ದಿದ್ದು. ಇನ್ನೂ ನಾನು ಹೊಸ್ದಾಗಿ ಬಂದಾಗ ತುಂಬ ಪಾತ್ರೆಗಳಿದ್ದು, ನಾನೇ ಅರ್ಧ ಕಮ್ಮಿ ಮಾಡಿ ಎಷ್ಟು ಬೇಕಷ್ಟು ಮಾಡಿ ಇನ್ನು ಸಪ್ರೇಟಾಗಿ ಯೂಸ್ ಮಾಡ್ತಿರಲ್ಲ ಕಟ್ಟಿ ಅಟ್ಟದ ಮೇಲೆ ಹಾಕಿದ್ದೀನಿ. ಮನೆ ಸ್ವಲ್ಪ ದೊಡ್ಡದಾಗೋದ್ರಿಂದ ಕೆಲಸನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ಒಂದೊಂದು ದಿನ ಒಂದೊಂದು ಮಾಡಿಕೊಂಡು ಹೋಗಬೇಕು. ನಮ್ಮ ಮಕ್ಕಳು ಬಂದಿದ್ದು, ಅಮ್ಮ ಯಾಕೆ ಎಲ್ಲನೂ ತೆಗ್ದಿಡ್ತಿದ್ದೀಯಮ್ಮ ಅಂತ ಕೇಳ್ತಿದ್ರು. ಅದಕ್ಕೆ ನಾನು ಮನೆ ಖಾಲಿ ಮಾಡ್ತಾಯಿದ್ದೀವಿ, ಬೇರೆ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದೆ. ಅಮ್ಮ ನಾಳೆ ಹಬ್ಬನಾ ಅಂತ ಕೇಳ್ತಿದ್ರು. ಇಲ್ಲ, ಮುಂದಿನ ವಾರ ಕಾಣೆ ಹಬ್ಬ ಅಂತ ಹೇಳ್ತಿದ್ದೆ. ನನ್ನ ಮಗ ಮಧ್ಯ ಬಂದು ತರಲೆ ಮಾಡ್ತಾವನೆ.
ಅವರಿಗೆ ಪ್ರಶ್ನೆಗೆ ಉತ್ತರ ಕೊಡೋತ್ತಿಗೆ ತಲೆ ಕೆಟ್ಟೋಗಿರುತ್ತೆ. ಕೆಲಸ ಮಾಡಿ ನಮಗೆ ಸುಸ್ತಾಗಿರುತ್ತೆ. ಅವ್ರು ಬಂದ ತಕ್ಷಣ ಬ್ಯಾಕ್ ಕ್ವಶನ್ಸು, ಸ್ಕೂಲಲ್ಲಿ ಏನಾಯಿತು, ಹಿಂಗಾಯಿತು, ಇದು ಕೊಟ್ಟರು ಹೋಮ್‌ವರ್ಕ, ಅದು ನಮ್ಗೆ ಕೇಳೋಕ್ಕೆ ತಾಳ್ಮೆನೇ ಇರಲ್ಲ. ನಮ್ಮ ಕೆಲಸದಲ್ಲಿ ಒಂದೊಂದು ದಿನ ಎಷ್ಟು ಅಂದರೆ ಇದಾಗುತ್ತೆ ಅಂದರೆ, ಆ ಮಕ್ಳ ಮಾತು ಕೇಳೋವಷ್ಟು ನಾವು ತಾಳ್ಮೆ ಕಳ್ಕೊಂಡಿರ್ತೀವಿ. ಹಂಗಾಗೋಗಿರುತ್ತೆ ಹಬ್ಬದ ಟೈಮೆಲ್ಲ. ನಿಮಗೂ ಏನಾದರೂ ಹೀಗೆ ಆಗುತ್ತಾ? ಇಲ್ಲ ನನಗೊಬ್ಳಿಗೆ ಹೀಗಾಗುತ್ತಾ ಗೊತ್ತಿಲ್ಲ. ಫುಲ್ ಹೆಡ್ಡೇಕ್ ಬಂದುಬಿಡ್ತು. ಸ್ವಲ್ಪ ಕಾಫಿ ಹಿಡ್ಕೊಂಡು ಕುಡಿಯೋಣ ಅಂತ ಕಾಫಿ ಇಡ್ತಾಯಿದ್ದೀನಿ. ಮಾವಿಗೂ ಸ್ವಲ್ಪ ಶುಗರ್ಲೆಸ್ ಕಾಫಿ ಇಟ್ಕೊಟ್ಟು ನಂತರ ನಾವು ನಮ್ಮ ಅತ್ತೆ 2 ಕಪ್ ಕಾಫಿ ಹಿಡ್ಕೊತಾ ಇದ್ದೀವಿ. ಕಾಫಿ ಕುಡ್ದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಈಗ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಉಫ್ ಅನ್ನಂಗಾಯಿತು. ಒಂದು ಮನೆ ಕ್ಲೀನ್ ಆಯ್ತಲ್ಲ ಬಿಡು ಅಂತ. ಇದು ಅಡುಗೆ ಮನೆ, ಅಡುಗೆ ಮಾಡೋದು. ಇನ್ನೊಂದು ಬರೀ ಪಾತ್ರೆ ಜೋಡಿಸಿದ್ದೀನಿ ಅಷ್ಟೇ. ಅದೇನು ಅಷ್ಟು ಗಲೀಜಾಗಿರಲ್ಲ, ಹಾಗೆ ಇದಿತ್ತು ಈ ದಿನ ವ್ಲಾಗ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇಷ್ಟು ಜನ ನೋಡಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಮುಂದಿನ ವೀಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ನೀಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.